ಇನ್ನು ದೇವನಾಡು ಉತ್ತರಾಖಂಡ್ನಲ್ಲಿ ಮಳೆಯ ಅಬ್ಬರ ಜೋರಾಗಿದೆ. ನಿರಂತರ ಮಳೆಗೆ ರಸ್ತೆಗಳ ಮೇಲೆ ಗುಡ್ಡ ಕುಸಿತಾ ಇದೆ. ದೇವನಾಡು ಉತ್ತರಾಖಂಡ್ನಲ್ಲಿ ಮಳೆಯ ಅಬ್ಬರ, ನಿರಂತರ ಮಳೆಗೆ ರಸ್ತೆಗಳ ಮೇಲೆ ಗುಡ್ಡ ಕುಸಿತಾ ಇದೆ. ಕೇದಾರನಾಥದಲ್ಲಿ ರಸ್ತೆಯ ಮೇಲೆ ಗುಡ್ಡ ಕುಸಿದಿರುವುದು. ಸೋನ್ ಪ್ರಯಾಗ್ ಶಟಲ್ ಸೇತುವೆ ಬಳಿ ಅವಘಡ ಆಗಿದೆ. ಕಲ್ಲುಗಳು ಉರುಳಿದ್ರಿಂದ ರಸ್ತೆ ಸಂಚಾರಕ್ಕೆ ಅಡಚಣೆ ಉಂಟಾಗಿದೆ. ಕೇದಾರನಾಥಕ್ಕೆ ಹೋಗುವ ಯಾತ್ರಾರ್ಥಿಗಳು ಸೋನ್ ಪ್ರಯಾಗ್ನಲ್ಲೇ ಲಾಕ್ ಆಗಿದ್ದಾರೆ. ದೇವನಾಡು ಉತ್ತರಾಖಂಡ್ನಲ್ಲಿ ಮಳೆ ಬಹಳ ಆಗ್ತಾ ಇದೆ. ಅಲ್ಲಿ ಆ ಭಾಗದಲ್ಲಿ ಮಳೆ ಸಿಕ್ಕಾಪಟ್ಟೆ ಆಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ಬಹಳಷ್ಟು ಅವಾಂತರಗಳು ನೋಡಿ. ಅಲ್ಲಿ ಹಿಂಗಾಗಿದೆ. ನಿರಂತರ ಮಳೆಗೆ ರಸ್ತೆಗಳ ಮೇಲೆ ಗುಡ್ಡ ಕುಸಿತ ಆಗ್ತಾ ಇದೆ. ಗುಡ್ಡ ಕುಸಿತ ಆಗ್ಬಿಟ್ರೆ ಮುಗಿದೇ ಹೋಯ್ತು. ಆ ರಸ್ತೆಗಳೆಲ್ಲ ಕ್ಲೋಸ್, ಬಂದ್ ಅಷ್ಟೇ. ವಾಹನಗಳು ಸಿಕ್ಕಾಕೊಂಡ್ರೆ ಅಲ್ಲೇ ಮುಗೀತು, ಅವನು ಹೊರ ತೆಗೆಯೋಕ್ಕೂ ಆಗಲ್ಲ. ಕೇದಾರನಾಥದಲ್ಲಿ ರಸ್ತೆಯ ಮೇಲೆ ಗುಡ್ಡ ಕುಸಿದಿದೆ. ಸೋನ್ ಪ್ರಯಾಗ್ ಶಟಲ್ ಸೇತುವೆ ಬಳಿ ಅವಘಡ ಆಗಿರೋದಿದು. ಅಪ್ಪ, ಭಯಾನಕವಾಗಿದೆ ಈ ಒಂದು ದೃಶ್ಯ. ಇದರಲ್ಲಿ ಅಲ್ಲಿ ಏನಾದರೂ ಓಡಾಡಕ್ಕೆ ಹೋಗ್ಬಿಟ್ರೆ ಮುಗಿದೇ ಹೋಯ್ತು ಕತೆ. ನೋಡಿ ಇಲ್ಲಿ ಹೆಂಗೆ ಕುಸಿತಾ ಇದೆ. ಮಣ್ಣು, ಕಲ್ಲುಗಳು, ಸಣ್ಣ ಪುಟ್ಟ ಕಲ್ಲುಗಳು ಬೀಳ್ತಾನೆ ಇದಾವೆ ನಿರಂತರವಾಗಿ. ಸೇತುವೆ ಬಳಿ ಅವಘಡ ಆಗಿರೋದಿದು. ಕಲ್ಲುಗಳು ಉರುಳಿದ್ರಿಂದ ರಸ್ತೆ ಸಂಚಾರಕ್ಕೆ ಅಡಚಣೆ ಉಂಟಾಗಿದೆ. ರಸ್ತೆ ಸಂಚಾರಕ್ಕೆ ಅಡಚಣೆ ಉಂಟಾಗಿರೋದ್ರಿಂದ ವಾಹನ ಸವಾರರು ಹೈರಾಣಾಗ್ಬಿಟ್ಟಿದ್ದಾರೆ. ಕೇದಾರನಾಥಕ್ಕೆ ಹೋಗುವ ಯಾತ್ರಾರ್ಥಿಗಳು ಸೋನ್ ಪ್ರಯಾಗ್ನಲ್ಲೇ ಲಾಕ್ ಆಗಿದ್ದಾರೆ. ನೋಡಿ ಅಲ್ಲಿ ಎಷ್ಟೋ ವಾಹನಗಳು ಅಲ್ಲೇ ಸಿಕ್ಕಾಕೊಂಡಿದ್ದಾವೆ. ಕಲ್ಲುಗಳು ಹೆಂಗೆ ಬೀಳ್ತಾ ಇದೆ ನೋಡಿ. ಅದೆಲ್ಲವೂ ಕೂಡ ರಸ್ತೆ ಮಧ್ಯದಲ್ಲಿ ಬಂದು ಬೀಳ್ತಾ ಇದೆ. ಹಾಗಾಗಿ ರಸ್ತೆ ಸಂಪರ್ಕ ಕಡಿತ ಆಗಿರುವುದು. ಈಗ ಕೇದಾರನಾಥಕ್ಕೆ ಹೋಗುವಂಥ ಯಾತ್ರಾರ್ಥಿಗಳು ಸೆಂಟರ್ನಲ್ಲೇ ಸಿಕ್ಕಾಕೊಂಡಿದ್ದಾರೆ. ಸೋನ್ ಪ್ರಯಾಗ್ನಲ್ಲಿ ಲಾಕ್ ಆಗಿಬಿಟ್ಟಿದ್ದಾರೆ. ಹಿಂದೂ ಹೋಗೋಕ್ಕಾಗ್ತಾ ಇಲ್ಲ, ಮುಂದೆ ಬರೋಕ್ಕಾಗ್ತಾ ಇಲ್ಲ ಅಂಥ ಪರಿಸ್ಥಿತಿ. ಒಂದು ವಾಹನ ಅಲ್ಲಿ ಹೆಂಗೆ ಸಿಕ್ಕಾಕೊಂಡಿದೆ ನೋಡಿ. ಸೊ ಆದಷ್ಟು ದೂರನೇ, ಈ ರಸ್ತೆಯಿಂದ ದೂರನೇ ವಾಹನ ಸವಾರರನ್ನು ತಡೆದು ಹಿಡಿದು ನಿಲ್ಲಿಸುವಂಥ ಕೆಲಸ ಆಗ್ತಾ ಇದೆ ಅನ್ನೋ ಮಾಹಿತಿಯೂ ಕೂಡ ಇದೆ.